12 ವರ್ಷ ಆಯಿತು ಡೆಲ್ಲಿ ನಿರ್ಭಯ ಕೇಸ್ ಆಗಿ. ಈಗಲೂ ಆ ಘಟನೆ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ಸತ್ತೆ. 12 ವರ್ಷದಲ್ಲಿ ಇಲ್ಲಿ ತನಕ ವಿಮೆನ್ ಸೇಫ್ಟಿ ವಿಚಾರದಲ್ಲಿ ಏನಾದರೂ ಬದಲಾಗಿದೆಯಾ? ಇಲ್ಲ. ಈಗಲೂ ಕ್ಯಾಂಡಲ್ ಮಾರ್ಚ್ ನಡೆಯುತ್ತೆ, ಈಗಲೂ ಪ್ರೊಟೆಸ್ಟ್ ನಡೆಯುತ್ತೆ, ಈಗಲೂ ಕೇಸಸ್ ಇನ್ಕ್ರೀಸ್ ಆಗ್ತಾನೆ ಇದೆ. ಇದ್ರ ಜೊತೆಗೆ ಏನೂ ಬದಲಾಗಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಕೋಲ್ಕತ್ತಾದಲ್ಲಿ ಮತ್ತೆ ಒಂದು ಹಾರಿಬಲ್ ಇನ್ಸಿಡೆಂಟ್ ನಡೆಯುತ್ತೆ. 30 ವರ್ಷದ ಆ ಚೆಸ್ಟ್ ಮೆಡಿಸಿನ್ ರೆಸಿಡೆಂಟ್ ಮೇಲೆ ಗ್ಯಾಂಗ್ ರೇಪ್ ಆಗುತ್ತೆ ಆ್ಯಂಡ್ ಶಿ ವಾಸ್ ಬ್ರೂಟಲಿ ಮರ್ಡರ್ಡ್. ಆರ್ಜಿಕರ್ ಹಾಸ್ಪಿಟಲ್ ಕೋಲ್ಕತ್ತಾದಲ್ಲಿ ಸೆಕೆಂಡ್ ಇಯರ್ ಚೆಸ್ಟ್ ಮೆಡಿಸಿನ್ ರೆಸಿಡೆಂಟ್ ಆಗಿ ವರ್ಕ್ ಮಾಡಿದಂತಹ ಇವರು 36 ಅವರ್ಸ್ ಡ್ಯೂಟಿ ಮಾಡಿದ್ರಿಂದ ರೆಸ್ಟ್ ಮಾಡೋದಕ್ಕೆ ಅಂತ ಅದೇ ಹಾಸ್ಪಿಟಲ್ನ ಸೆಮಿನಾರ್ ಹಾಲ್ಗೆ ರೆಸ್ಟ್ ಮಾಡೋದಕ್ಕೆ ಹೋಗ್ತಾರೆ. ಹೋದವರು ವಾಪಸ್ ಬರೋದು ಹೆಣವಾಗಿ. ಈಗ ಮೋಸ್ಟ್ ಆಫ್ ದಿ ಗೌರ್ಮೆಂಟ್ ಮತ್ತು ಆ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಡಾಕ್ಟರ್ಸ್ಗೆ ಅಂತ ರೂಮ್ ಪ್ರೊವೈಡ್ ಮಾಡಲ್ಲ. ಸೊ ಹಾಗಾಗಿ 36 ಅವರ್ಸ್ ಸ್ಟ್ರೇಟ್ ವರ್ಕ್ ಮಾಡಿದಂತಹ ಡಾಕ್ಟರ್ಸ್ ಇಫ್ ಇನ್ ಕೇಸ್ ರೆಸ್ಟ್ ಮಾಡಬೇಕು ಅನಿಸ್ದೆ ಈ ಥರ ಸೆಮಿನಾರ್ ಹಾಲ್ಸ್ ಅವರಿಗೆ ಎಲ್ಲಿ ಅನುಕೂಲ ಆಗುತ್ತೋ ಆ ಜಾಗಗಳಲ್ಲಿ ರೆಸ್ಟ್ ಮಾಡ್ತಾರೆ. ಇವ್ರು ಮಾಡಿದ್ದು ಅದನ್ನೇ. 36 ಅವರ್ಸ್ ಸ್ಟ್ರೇಟ್ ಡ್ಯೂಟಿ ಮಾಡಿದಂತಹ ಇವರು ರೆಸ್ಟ್ ಮಾಡೋಣ ಅಂತ ಅದೇ ಹಾಸ್ಪಿಟಲ್ನ ಸೆಮಿನಾರ್ ಹಾಲ್ಗೆ ಹೋಗ್ತಾರೆ. ಹೋದ್ಮೇಲೆ ಅಲ್ಲಿ ಆಗಿದ್ದು ದುರಂತಾನೆ ಬಿಡಿ. ಬೆಳಗ್ಗೆ ಅವರ ಬಾಡಿ ಸೆಮಿ ನ್ಯೂಡ್ ಕಂಡೀಷನಲ್ಲಿ ಪತ್ತೆ ಆಗುತ್ತೆ. ಪತ್ತೆ ಆದಾಗ ಅಥಾರಿಟೀಸ್ ಅವರ ಮನೆಗೆ ಕಾಲ್ ಮಾಡಿ ನಿಮ್ಮ ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋ ವಿಷಯನ ತಿಳಿಸ್ತಾರೆ. ಕಣ್ಣು ಕಾಣದೇ ಇರೋ ಕುರುಡ ಕೂಡ ಆ ಬಾಡಿ ಸಿಕ್ಕಂತಹ ಸಿಚುವೇಶನ್, ಆ ಪರಿಸ್ಥಿತಿ ನೋಡಿದ್ರೆ ಅದು ಸೂಸೈಡ್ ಅಲ್ಲ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಅಥಾರಿಟೀಸ್ ಏನೋ ಕವರಪ್ ಮಾಡೋಕ್ಕೆ ನಿಮ್ಮ ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅನ್ನೋ ವಿಷಯನ ಅವರ ಪೇರೆಂಟ್ಸ್ಗೆ ತಿಳಿಸ್ತಾರೆ. ವಿಷಯ ತಿಳಿದ ಮೇಲೆ ಪೇರೆಂಟ್ಸ್ ಅಲ್ಲಿಗೆ ಬಂದಾಗ ಸರಿ ಸುಮಾರು 3 ಅವರ್ಸ್ ಅವ್ರನ್ನ ಒಳಗೆ ಹೋಗೋಕ್ಕೆ ಬಿಡ್ದೇನೆ ವೆಯ್ಟ್ ಮಾಡಿ ಆಮೇಲೆ ಎಲ್ಲರೂ ರಿಕ್ವೆಸ್ಟ್ ಮಾಡಿದ ನಂತರ ಒಳಗೆ ಹೋಗೋಕ್ಕೆ ಬಿಡ್ತಾರೆ. ಪೇರೆಂಟ್ಸ್ ಹೋದಾಗ ಆ ಬಾಡಿ ಸಿಚುವೇಶನ್ ಹೇಗಿತ್ತು ಅನ್ನೋದನ್ನ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೇಳಿ. हाथ जोड़ते रहे, हमें एक बार दिखाओ, हमारी बच्ची का मुंह एक बार दिखाओ. हमको नहीं दिखाया गया. 3 घंटे तक खड़े रहने के बाद ये दोनों हस्बैंड वाइफ अंदर जाते हैं सेमिनार रूम में और ये पापा फोटो खींच के लाके मुझे दिखाते हैं. शरीर में कोई कपड़ा नहीं था, पैर दोनों राइट एंगल में मिला गया. राइट एंगल में एक पाँव बेड के इस तरफ, एक पाँव बेड के इस तरफ मिला गया. जब तक पेल्विक गर्डल नहीं टूटता है इस तरह 2 पाँव को नहीं चीरा जा सकता है. चश्मे को कूटा गया जिसके वजह से आंखों से खून निकल गया, दबाकर मारा गया. ये पूरा पोस्टमार्टम रिपोर्ट में वायरल हुआ है, आप लोग कृपया देखिए. ಇದೆಲ್ಲ ಆಗೋ ಅಷ್ಟರಲ್ಲೇ ವಿಷಯ ವೈರಲ್ ಆಗಿಬಿಟ್ಟಿರುತ್ತೆ ಆ್ಯಂಡ್ ಆಟೋಪ್ಸಿಯಲ್ಲಿ ಗೊತ್ತಾಗುತ್ತೆ ಶಿ ವಾಸ್ ರೇಪ್ಡ್ ಆ್ಯಂಡ್ ಮರ್ಡರ್ಡ್ ಅಂತ. ಅವರ ದೇಹದ ಮೇಲೆ ಎಲ್ಲ ಕಡೆ ಗಾಯಗಳಾಗಿರುತ್ತೆ ಆ್ಯಂಡ್ ಅವರ ಪೆಲ್ವಿಕ್ ಕರ್ಡಲ್ ಫ್ರ್ಯಾಕ್ಚರ್ ಆಗಿರುತ್ತೆ. ಕಣ್ಣಿಗೆ ಗಾಜು ಚುಚ್ಚಿ ಬ್ಲೀಡ್ ಆಗ್ತಾ ಇರುತ್ತೆ. ಜಸ್ಟ್ ಇಮ್ಯಾಜಿನ್ ಆಕೆ ಸಾಯುವ ಕೊನೆ ಕ್ಷಣಗಳು ಎಷ್ಟು ಭೀಕರವಾಗಿತ್ತು ಅಂತ. ಇದಕ್ಕೇನಾ ಅವರು ಅಷ್ಟು ವರ್ಷ ಕೆಲಸ ಮಾಡಿ ಕಷ್ಟಪಟ್ಟು ಓದಿ ಅಲ್ಲಿ ಡಾಕ್ಟರ್ ಆಗಿ ಸೇರಿದ್ದು. ಇದಕ್ಕಿಂತ ಹಾರಿಬಲ್ ಅಂತ ಅನ್ಸೋದು ಏನು ಗೊತ್ತಾ, ಈ ಅಥಾರಿಟಿ ಮ್ಯಾನೇಜ್ಮೆಂಟು ಇದನ್ನ ಕವರಪ್ ಮಾಡೋಕ್ಕೆ ಟ್ರೈ ಮಾಡೋದು. ಇಂಥ ಸಿಚುವೇಶನಲ್ಲಿ ಡೆಡ್ ಬಾಡಿ ಸಿಕ್ಕಿದ್ರೂ ಕೂಡ ಇದನ್ನ ಸೂಸೈಡ್ ಅಂತ ಅವ್ರ ಮನೆಯವರಿಗೆ ತಿಳಿಸಿದ್ರಲ್ಲ, ಇನ್ನು ಎಂಥ ವರ್ಸ್ಟ್ ಇರಬೇಕು ಹೇಳಿ. ಸೊ ಇದಾದಮೇಲೆ ಪಬ್ಲಿಕ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಇನ್ವೆಸ್ಟಿಗೇಷನ್ ಚುರುಕಾಗುತ್ತೆ. CCTV ಫುಟೇಜ್ ಹೆಲ್ಪಿಂದ ಸಂಜಯ್ ರಾಯ್ ಅನ್ನೋ ಸಸ್ಪೆಕ್ಟು ಸಿಕ್ಕಾಕೋತಾನೆ. ಸೊ ಅವನು ಒಂದು ಆಡ್ ಟೈಮಿಂಗಲ್ಲಿ ಹಾಸ್ಪಿಟಲ್ಗೆ ಎಂಟ್ರಿ ಕೊಡ್ತಾ ಇರ್ತಾನೆ. ಅವನ ಎಂಟ್ರಿ ಹಾಗೂ ಎಕ್ಸಿಟ್ ಟೈಮ್ ಈ ಒಂದು ಘಟನೆ ನಡೆದಂತಹ ಟೈಮ್ಗೆ ಮ್ಯಾಚ್ ಆಗಿರುತ್ತೆ ಆ್ಯಂಡ್ ಅವನು ಯೂಸ್ ಮಾಡಿದಂತಹ ಬ್ಲೂಟೂತ್ ಡೆಡ್ ಬಾಡಿ ಪಕ್ಕ ಸಿಕ್ಕಿರುತ್ತೆ. ಹಾಗೆ ಅವನ ಹಿಸ್ಟ್ರಿ ಚೆಕ್ ಮಾಡಿದಾಗ ಅವನಿಗೆ ಆಲ್ರೆಡಿ 4 ಮದುವೆ ಆಗಿರುತ್ತೆ, 3 ಜನ ಹೆಂಡ್ತಿಯರು ಫಿಸಿಕಲ್ ಅಬ್ಯೂಸ್ ಮಾಡ್ತಾನೆ ಅಂತ ಡಿವೋರ್ಸ್ ಕೊಟ್ಟಿರ್ತಾರೆ ಆ್ಯಂಡ್ ಕೊನೆ ಹೆಂಡ್ತಿ ಕ್ಯಾನ್ಸರಿಂದ ತೀರ್ಕೊಂಡಿರ್ತಾರೆ. ಆ್ಯಂಡ್ ಅವನ ಫೋನಲ್ಲೂ ಕೂಡ ಒಂದಿಷ್ಟು ವಿಡಿಯೋಸ್ ಕೂಡ ಸಿಕ್ಕಿರುತ್ತೆ. ಸೊ ಇದಾದ್ಮೇಲೆ ಅವನ್ನ ಅರೆಸ್ಟ್ ಮಾಡ್ತಾರೆ. ಆದರೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋ ವಿಚಾರ ಏನು ಅಂದರೆ, ಅವನು ನಿಜವಾಗ್ಲೂ ಹಾಗೆ ಮಾಡಿದನ ಅಥವಾ ಬೇರೆ ಯಾರಾದರೂ ಬಚಾವ್ ಆಗೋದಕ್ಕೆ ಅವನ್ನ ಯೂಸ್ ಮಾಡ್ಕೊಂಡ್ರ ಅನ್ನೋದು. ಅಷ್ಟೆಲ್ಲ ಇಂಜುರೀಸ್ ಒಬ್ಬನಿಂದ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಟ್ ವಾಸ್ ಗ್ಯಾಂಗ್ ರೇಪ್ ಅನ್ನೋದು ಎಲ್ಲರ ತಲೆ ಬಂದ್ಬಿಟ್ಟಿದೆ.
ಅದು ಏನೇ ಇರಲಿ, ಬಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಗೌರ್ಮೆಂಟ್ ಏನೋ ಒಂದು ವಿಷಯನ ಹೈಡ್ ಮಾಡ್ತಿರೋದಂತೂ ಖಂಡಿತ. ಯಾರೋ ಒಬ್ಬರು ಪವರ್ಫುಲ್ ವ್ಯಕ್ತಿ ಇದ್ರ ಹಿಂದೆ ಇರೋದಂತೂ ಪಕ್ಕ. ಸೊ ಹಾಗಾಗಿ ಈ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಗೌರ್ಮೆಂಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಚಾರನ ಹೈಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಆ್ಯಂಡ್ ಇದಾದಮೇಲೆ ಸ್ವಲ್ಪ ದಿನಕ್ಕೆ ರಿನೋವೇಷನ್ ಅನ್ನೋ ನೆಪದಲ್ಲಿ ಆ ಸೆಮಿನಾರ್ ಹಾಲ್ ಏನು ಈ ಇನ್ಸಿಡೆಂಟ್ ನಡೆದಿದೆ, ಆ ಹಾಲ್ನ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡಿದ್ದಾರೆ. ಎಲ್ಲ ಸಾಕ್ಷಿ ಏನು ತಗೋಬೇಕು ಅಂತ ಅಂದ್ಕೊಂಡಿದ್ರು ಅದನ್ನೆಲ್ಲನೂ ಆಲ್ಮೋಸ್ಟ್ 90% ಎಲ್ಲ ಡೆಸ್ಟ್ರಾಯ್ ಮಾಡಿ ಆಗಿದೆ. ಈ ಕೇಸಲ್ಲಿ ಯಾರೇ ಇನ್ವಾಲ್ವ್ ಆಗಿರಲಿ, ಎಂಥದ್ದೇ ದೊಡ್ಡ ಮನುಷ್ಯ ಇನ್ವಾಲ್ವ್ ಆಗಿರಲಿ, ಕಲ್ಪ್ರೆಟ್ಗೆ ಇನ್ ಟೈಮಲ್ಲಿ ಶಿಕ್ಷೆ ಆಗಲೇಬೇಕು ಅನ್ನೋದು ಎಲ್ಲರ ಆಶಯ. ನಾವು ಈ ವಿಷಯದ ಬಗ್ಗೆ ಎಷ್ಟು ದಿನ ಮಾತಾಡ್ಬೋದು? ಹಬ್ಬ ಬಂದರೆ 2 ದಿನ, 1 ವಾರ, 1 ತಿಂಗಳು, ಮತ್ತೆ ಇದೇ ಥರದ ಒಂದು ಇನ್ಸಿಡೆಂಟ್ ನಡೆದಾಗ ಈ ವಿಚಾರನ ನೆನೆಸ್ಕೋತೀವಿ ಅಷ್ಟೆ. ಆದರೆ ಆ ಹುಡುಗಿಯ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ. ಮಗಳನ್ನ ಕಳ್ಕೊಂಡಿರೋ ನೋವು ಜೊತೆಗೆ ಮಗಳಿಗೆ ಈ ಸ್ಥಿತಿ ತಂದೋರಿಗೆ ಶಿಕ್ಷೆ ಕೊಡಿಸೋದಕ್ಕೂ ಅವರು ವರ್ಷಾನುಗಟ್ಟಲೆ ಕೋರ್ಟು ಕಚೇರಿ ಅಲಿಬೇಕು. ಈ ಕಾನೂನು ವ್ಯವಸ್ಥೆ ಅದು ಯಾವಾಗ ಸುಧಾರಿಸುತ್ತೋ ಇನ್ನೂ ಎಷ್ಟು ಜನ ಹೆಣ್ಮಕ್ಳು ಇದೇ ಥರ ಪರಿಸ್ಥಿತಿನ ಎದುರಿಸ್ಬೇಕೋ ನಿಜವಾಗ್ಲೂ ಗೊತ್ತಿಲ್ಲ. ನಿನ್ನೆ ನಾವು ಇಂಡಿಪೆಂಡೆನ್ಸ್ ಡೇ ಆಚರಿಸಿದ್ವಿ. ನಿಜವಾಗ್ಲೂ ಯಾವ ದೇಶದಲ್ಲಿ ಹೆಣ್ಮಕ್ಳು ತಾವು ವರ್ಕ್ ಮಾಡೋ ಜಾಗದಲ್ಲೇ ಸೇಫ್ಟಿ ಇಲ್ಲದೆ, ತಾವು ಓದೋ ಕಾಲೇಜ್ ಸ್ಕೂಲ್ಸಲ್ಲೇ ಸೇಫ್ಟಿ ಇಲ್ಲದೆ, ಈ ಥರ ಗ್ಯಾಂಗ್ ರೇಪ್ ಆ್ಯಂಡ್ ಮರ್ಡರ್ ಆಗ್ತಾ ಇರಬೇಕಾದ್ರೆ ನಮಗೆ ನಿಜವಾಗ್ಲೂ ಇಂಡಿಪೆಂಡೆನ್ಸ್ ಸಿಕ್ಕಿದೆ ಅಂತ ಅನಿಸುತ್ತಾ? ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ.